ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬಹಳ ದೊಡ್ಡ ಆಸ್ಫೋಟಕಾರಿಯಾದಂಥ ಒಂದು ಹೇಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿಯ ಪಶ್ಚಿಮ ಬಂಗಾಳದ MP ನೀಡಿದ್ದಾರೆ. ಅವರ ಹೆಸರು ಸೌಮಿತ್ರಾ ಖಾನ್ ಅಂಥೇಳಿ, ವಿಷ್ಣುಪುರ್ ಬಾಕುಡಾದ MP ಇವರು ಹೇಳ್ತಾರೆ, ದಿಲ್ಲಿಯ ಕೇಂದ್ರದಲ್ಲಿರುವಂಥ ವರಿಷ್ಠರು ಅನುಮತಿಯನ್ನು ಕೊಟ್ಟದ್ದೇ ಆದರೆ, ಗ್ರೀನ್ ಸಿಗ್ನಲ್ ಕೊಟ್ಟದ್ದೇ ಆದರೆ, ಪಶ್ಚಿಮ ಬಂಗಾಳದಲ್ಲಿರುವಂಥ 50 ಜನ TMCಯ MLAಗಳು ಹಾಗೂ 20 ಜನ MPಗಳು ಭಾರತೀಯ ಜನತಾ ಪಾರ್ಟಿಗೆ ದಾಂಗುಡಿ ಇಡಲಿಕ್ಕೆ ಸನ್ನದ್ಧರಾಗಿ ಕಾಯ್ತಾ ಕೂತಿದ್ದಾರೆ, ನನ್ನ ಸಂಪರ್ಕದಲ್ಲಿದ್ದಾರೆ. ಕೇವಲ ಮತ್ತು ಕೇವಲ ದಿಲ್ಲಿಯ ವರಿಷ್ಠರ ಅನುಮತಿಗಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಬಹಳ ದೊಡ್ಡದಾದಂಥ ಸೆನ್ಸೇಷನಲ್ ಸುದ್ದಿ ಪಶ್ಚಿಮ ಬಂಗಾಳದಲ್ಲಿ. ಇದು ಆಕಸ್ಮಿಕ ಏನಪ್ಪ ಈ ರೀತಿ ಆಯಿತು ಅಂತ ಅನ್ಕೋಬೇಕಾಗಿಲ್ಲ, ಅಥವಾ ಅಚ್ಚರಿ ಪಡಬೇಕಾದಂಥದ್ದು ಅಲ್ವೇ ಅಲ್ಲ. ಈಗಾಗಲೇ ಎಲ್ಲ TMCಯ ಕಾರ್ಪೊರೇಟರ್ಗಳು ಎಲ್ಲರೂ ರಾಜೀನಾಮೆ ಕೊಟ್ಟಾಗಿದೆ. ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಹಾತೊರೆದು ಕಾಯ್ತಾ ಇದ್ದಾರೆ. ರಾಜಕಾರಣದಲ್ಲಿ ಸ್ವಾಭಾವಿಕ, ಯಾವ ಗೆದ್ದೆತ್ತಿನ ಬಾಲ ಇದೆಯೋ ಅದನ್ನು ಹಿಡಿಯೋದು ಅವರ ಸ್ವಭಾವ. ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳಿದೆ, ನಾವು ಮುಂದಿನ 3 ತಿಂಗಳು 6 ತಿಂಗಳ ಕಾಲ ನಮ್ಮ ಬಾಗಿಲನ್ನು ಹಾಕಿದ್ವಿ, ಯಾರಿಗೂ ಒಳಗೆ ತಗೊಳ್ಳೋದಿಲ್ಲ, ಸದಸ್ಯತ್ವವನ್ನು ಕೂಡ ಕೊಡೋದಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಅಂತ ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಸೌಮಿತ್ರಾ ಖಾನ್ ಹೇಳ್ತಾ ಇರೋದು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ TMCಗೆ ಆಘಾತಕಾರಿಯಾದಂಥ ಸುದ್ದಿಯಾಗಿದೆ ಮತ್ತು ನೈತಿಕವಾಗಿ ಅವರನ್ನು ಇನ್ನಿಲ್ಲದ ಹಾಗೆ ಅಧಃಪತನಗೊಳ್ಳುವ ಹಾಗೆ ಮಾಡ್ತಾ ಇದೆ. ಹಾಗಾದರೆ ಸೌಮಿತ್ರಾ ಖಾನ್ ಯಾರು ಇವರು? ಸೌಮಿತ್ರಾ ಖಾನ್ ಮುಂಚೆ ಕಾಂಗ್ರೆಸ್ನಲ್ಲಿದ್ದವರು, ಕಾಂಗ್ರೆಸ್ MLA ಆಗಿದ್ದಂಥವ್ರು. ಈಗೇನೋ ವಿಷ್ಣುಪುರ ಬಾಕುಡಾದ MP ಇದ್ದಾರೆ. ಯಾವಾಗ ಕಾಂಗ್ರೆಸ್ಸು ತನ್ನ ಚೈತನ್ಯವನ್ನು ಪಶ್ಚಿಮ ಬಂಗಾಳದಲ್ಲಿ ಕಳ್ಕೊಳ್ತೀವೋ 2014ಕ್ಕೆ ಇವರು TMCಗೆ ಬರ್ತಾರೆ, TMCನಲ್ಲಿ MP ಆಗ್ತಾರೆ. ಅದಾದಮೇಲೆ 2019ಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೋತಾರೆ. ಭಾರತೀಯ ಜನತಾ ಪಾರ್ಟಿಯಿಂದ 2 ಸಲ MP ಆಗಿ ಪುನರಾಯ್ಕೆ ಆಗ್ತದೆ. ಒಂದು ಸಲ ಆಯ್ಕೆ ಆಗ್ತಾರೆ, ಮತ್ತೊಂದು ಸಲ ಪುನರಾಯ್ಕೆ ಆಗ್ತಾರೆ, 2 ಸಲ MP ಆಗ್ತಾರೆ. ಅಂದರೆ ಅಲ್ಲಿಯ ದೊಡ್ಡ ಲೀಡ್ರು, ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಇದು ಹೊಸದೇನಲ್ಲ. ಈಗೇನು MPಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ MPಗಳ ಕೊರತೆ ಇದೆ. ಒಂದು ಕಡೆ ನಿತೀಶ್ ಕುಮಾರ್, ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು, ಯಾವಾಗ ಬೇಕಾದರೂ ಅವರು ಹಿಂಸರಿಬಹುದು ಅನ್ನುವಂಥ ಒಂದು ಅನಿಶ್ಚಿತತೆ ಏನಿತ್ತೋ, ಅಭದ್ರತೆ ಏನಿತ್ತೋ, ಅದಕ್ಕೆ ಪೂರಕವಾಗಿ ಇವರೇನಾದರೂ ಬಂದದ್ದೇ ಆದರೆ ಅವ್ರ ಮೇಲೆ ನಿರ್ಭರ ಆಗಬೇಕಾದಂಥ ಅಗತ್ಯ ಇರೋದಿಲ್ಲ. ನಂಬರ್ ಗೇಮ್ ಇದು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ ಅಂದರೆ, ಮತ್ತು ಹೇಗೆ ಈ TMCಯ ಗೂಂಡಾಗಳನ್ನು ಒಳಗೆ ಸೇರಿಸ್ಕೊಂಡು ತನ್ನ ಹೆಸರನ್ನು ಹಾಳು ಮಾಡ್ಕೋಬಾರ್ದು ಅಂತ ತುಂಬ ಜಾಗರೂಕತೆ ವಹಿಸ್ತಾ ಇದೆ ಅಂದರೆ, ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಆಸ್ಪದ ಕೊಡಬಾರ್ದು ಅಂತ. ಯಾಕೆಂದರೆ ಈ ಹಿಂದೆ ನೀವು ಮೊನ್ನೆ ಕಾಕೋಲಿ ಘೋಷ್ ದಸ್ತಿದಾರ್ ಅವರ ವಿಚಾರ ಹೇಳಿದ್ದೆ. ಈ ಸುವೇಂದು ಅಧಿಕಾರಿಯವರು ಆಡಳಿತಾತ್ಮಕವಾದಂಥ ಸಭೆಯನ್ನು ಕರೆದಿದ್ರು. ಇಷ್ಟು ವರ್ಷ ಏನು ನಡೀತಾ ಇತ್ತು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಯಾವಾಗಲೂ ಮುಖ್ಯಮಂತ್ರಿ ಸಭೆಯನ್ನು ಕರೆದಾಗ TMC ಸದಸ್ಯರಿಗೆ ಮಾತ್ರ ಅದರಲ್ಲಿ ಅವಕಾಶ, ಪ್ರವೇಶ. ವಿಪಕ್ಷದವರು ಎಷ್ಟೇ ಸಂಖ್ಯೆಯಲ್ಲಿದ್ದರೂ ಕೂಡ ಅವರು MP ಇರಲಿ MLA ಇರಲಿ ಯಾರೇ ಇರಲಿ ಇವರ ಸಭೆಗೆ ಬರೋ ಹಾಗಿಲ್ಲ. ಅವರನ್ನು ಸಂಪೂರ್ಣವಾಗಿ ಅಸ್ಪೃಶ್ಯರನ್ನಾಗಿ ಇಡಲಾಗ್ತಾ ಇತ್ತು. ಆಡಳಿತಾತ್ಮಕ ವಿಚಾರಗಳನ್ನ ಕೇವಲ ಆಡಳಿತ ಪಕ್ಷದವರು ಮಾತ್ರ ಚರ್ಚೆ ಮಾಡ್ತಾಯಿದ್ರು. ಸುವೇಂದು ಅಧಿಕಾರಿ ಒಂದು ಹೊಸದಾದಂಥ ಪದ್ಧತಿಯನ್ನು, ಸಂಪ್ರದಾಯವನ್ನು ಪ್ರಾರಂಭ ಮಾಡಿದೆ. ಏನಂದರೆ, ಚುನಾವಣೆ ಆಗುವವರೆಗೂ ಮಾತ್ರ ನಮ್ಮದು ನಿಮ್ಮದು ರಾಜಕೀಯ. ಒಂದು ಸಲ ಚುನಾವಣೆ ಆಗಿ ಆದಮೇಲೆ, ಫಲಿತಾಂಶ ಬಂದಾದಮೇಲೆ ಪ್ರತಿಯೊಬ್ಬರು ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಬೇಕು. ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಆಯಾ ಕ್ಷೇತ್ರದ MLA ಯಾವನೇ ಇರಲಿ, ಆತ ಯಾವುದೇ ಪಕ್ಷದವನು, ಕಾಂಗ್ರೆಸ್ನವನಿರಲಿ, ಎಡರಂಗದವನಿರಲಿ, ಅಥವಾ TMCಯವನಿರಲಿ, ಅವನು ಸಭೆಗೆ ಬರಬೇಕು. ತನ್ನ ಅಳಲುಗಳೇನಿದ್ದಾವೆ ಅದನ್ನ ಹೇಳಬೇಕು. ನಾವು ಏನು ಸಹಾಯ ಮಾಡಲಿಕ್ಕೆ ಸಹಾಯ ಅಂದರೆ ಸಹಾಯ ಮಾಡೋಣ ಅಂತ. ಆವಾಗ ಕಾಕೋಲಿ ಘೋಷ್ ದಸ್ತಿದಾರರು ಮತ್ತು ಜೊತೆಗೆ ಒಂದಷ್ಟು TMC MLAಗಳು ಬರ್ತಾರೆ. ಮಾಧ್ಯಮದವರೆಲ್ಲ ಆಕೆ ಎದುರಿಗೆ ಮೈಕ್ ಹಿಡಿತಾರೆ, ಕಾಕೋಲಿ ಘೋಷ್ ಎದುರಿಗೆ. ಕಾಕೋಲಿ ಘೋಷ್ ಹೇಳ್ತಾರೆ, ನಾನೊಬ್ಬರೇ ಅಲ್ಲ, ನನ್ನೊಬ್ಬಳ ಜೊತೆಗೆ ಇನ್ನೂ ಒಂದು ಸುಮಾರು 11ರಿಂದ 12 ಜನ MPಗಳು ಬರಲಿಕ್ಕೆ ಸಿದ್ಧರಿದ್ದಾರೆ. ನಾವೆಲ್ಲ ಕಾಯ್ಕೊಂಡು ಕೂತಿದ್ದೀವಿ. ನಾನೀಗಾಗಲೇ ನನ್ನ ಎಲ್ಲ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದೇನೆ. ಈಕೆ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷೆ ಆಗಿದ್ದವಳು ಕಾಕೋಲಿ ಘೋಷ್. ಜೊತೆಗೆ ಬೇರೆ ಬೇರೆ ವಿಂಗ್ನಲ್ಲಿ ಆಕೆಗೆ ಅಧ್ಯಕ್ಷೆ, ಸಮಿತಿ ಅಧ್ಯಕ್ಷೆ, ಈ ರೀತಿ ಎಲ್ಲ ಮಾಡಲಾಯಿತು. ಎಲ್ಲ ಸ್ಥಾನಗಳನ್ನು ಈಕೆ ತೊರೆದಿದ್ರು 4ನೇ ತಾರೀಕು ಫಲಿತಾಂಶ ಬಂದಾದಮೇಲೆ. ಈ ಚುನಾವಣೆಯ ಫಲಿತಾಂಶ ಬಂದಾದಮೇಲೆ ಬಿಡೋದಿದೆಯಲ್ಲ, ಇದು ಕೇವಲ ಮತ್ತು ಕೇವಲ ಸ್ವಾರ್ಥ ಸಾಧನೆಗೆ ಅಲ್ಲದೆ ಭಾರತೀಯ ಜನತಾ ಪಾರ್ಟಿನ ಉದ್ಧಾರ ಮಾಡಬೇಕು, ಅಥವಾ TMC ಬಗ್ಗೆ ನಮಗೆ ಬೇಜಾರಿದೆ,
ನಾವು ಅದರ ಭಿನ್ನಮತೀಯರು, ಬಂಡಾಯ ಹೊಂದವರು ಆ ರೀತಿ ಯಾರು ಪರಿಗಣನೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಆ ಮಟ್ಟಿನ ಫಲಿತಾಂಶವನ್ನು ಭಾರತೀಯ ಜನತಾ ಪಾರ್ಟಿ ತಮ್ಮ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ಜನ ನೀಡಿರೋದು. ಆಮೇಲೆ ಅಲ್ಲಿಯ ಜನರ ಮನಸ್ಥಿತಿ ಹೇಗಿದೆ ಅಂದರೆ, ಈಗ ಯಾರನ್ನ ಬೇಡ ಅಂತ ಜನ ಇದನ್ನು ನಿರಾಕರಿಸಿ ಮತ ಹಾಕಿದಾರೋ ಅಂಥವರನ್ನೇ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೊಂಡದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸಾರ್ಹತೆ ಹೊರಟೋಗುತ್ತೆ. ಅವರು ಬೇಡ ಗೂಂಡಾಗಿರಿ ಮಾಡ್ತಾರಂತ ನಿಮ್ಗೆ ಓಟ್ ಹಾಕಿದ್ದೀವಿ, ನೀವು ಅವ್ರನ್ನೇ ಕರ್ಕೊಂಡು ಕೇಸರಿ ಶಾಲ್ ಹಾಕೋದಾದರೆ ನಿಮಗೆ ಯಾಕೆ ನಾವು ಆಯ್ಕೆ ಮಾಡಬೇಕು ಅನ್ನೋದು ಅಲ್ಲಿಯ ಜನರ ಮನಸ್ಥಿತಿಯಾಗಿದೆ. ಆ ಮನಸ್ಥಿತಿ ಇರುವುದರಿಂದ ಜನರಿಗೆ ವಿರುದ್ಧವಾಗಿ, ಜನಾದೇಶದ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಸುವೇಂದು ಅಧಿಕಾರಿ ತಯಾರಿಲ್ಲ. ಆಮೇಲೆ ಸುವೇಂದು ಅಧಿಕಾರಿಗೆ ಈ ರೀತಿಯಾದಂಥ ಒಂದು 50 ಜನ MLA ಬರಬೇಕಾದ ಅಗತ್ಯ ಇಲ್ಲ. ಕ್ಲೀನ್ ಮ್ಯಾಂಡೇಟನ್ನು ತೆಗೆದುಕೊಂಡು ಪಶ್ಚಿಮ ಬಂಗಾಳದಲ್ಲಿ ಈತ ಮುಖ್ಯಮಂತ್ರಿಯಾಗಿರೋದು. ಅದೇನಾದರೂ ಫೋಟೋ ಫಿನಿಶ್ ಆಗಿ ಅತಂತ್ರವಾದಂಥ ವಿಧಾನಸಭೆಯಾಗಿ ಆ ಸಂದರ್ಭದಲ್ಲಿ ಆತ ಸಂಖ್ಯೆಗಾಗಿ ಬಡದಾಡ್ತಾ ಇದ್ದರೆ ಆವಾಗ ಈ ರೀತಿ ತಗೊಳ್ಳೋದ್ರಲ್ಲಿ ರಾಜಕೀಯವಾಗಿ ಅರ್ಥ ಇದೆ, ತಾತ್ವಿಕವಾಗಿಲ್ಲ, ರಾಜಕೀಯವಾಗಿ ಅರ್ಥ ಇದೆ. ಅಂಥ ಸ್ಥಿತಿಯಲ್ಲಿಲ್ಲ. ಹೀಗಿರುವಾಗ 50 ಜನ MLAಗಳನ್ನ ಕರ್ಕೊಳ್ಳಿಕ್ಕೆ ಆತ ಯಾಕೆ ಸಿದ್ಧ ಆಗ್ತಾರೆ ಅಂದರೆ, ಇದರಲ್ಲಿ ಸೌಮಿತ್ರ ಖಾನ್ ಯಾರು 3 ಪಕ್ಷವನ್ನು ದಾಟಿ ಬಂದಿದ್ದಾರೋ, ಕಾಂಗ್ರೆಸ್ಸು, TMC, BJP, ಅವರ ತಮ್ಮ ಸ್ವಾರ್ಥ ಲಾಲಸೆಗಾಗಿ ತಾವು ಯಾರನ್ನೋ ಓಲೈಸಲಿಕ್ಕಾಗಿ ಇಲ್ಲಿ ಕರ್ಕೊಂಬಂದು ಸೇರಿಸುವಂಥ ಅವರ ಒಂದು ದೊಡ್ಡದ ಹುನ್ನಾರ ನಡೀತಾ ಇದೆ. ಅದಕ್ಕೆ ಸುವೇಂದು ಅಧಿಕಾರಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ರಾಜಕೀಯವನ್ನು ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ದಿಲ್ಲಿಯ ವರಿಷ್ಠ ಮಂಡಳಿ ಅಂತೂ ಇದನ್ನು ಸೇರಿಸುವ ಪ್ರಶ್ನೆ ಇಲ್ಲ. ಈ ಮಧ್ಯೆ ಅಮಿತ್ ಶಾ ಅವರು ಗಾಂಧಿನಗರದಿಂದ, ಗುಜರಾತ್ನ ಗಾಂಧಿನಗರದಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಗಮನಿಸಿರಬೇಕು. ನಮ್ಮ 3D ಫ್ಯಾಕ್ಟ್ರಿ ಏನಿದೆ, ಆ 3D ಫ್ಯಾಕ್ಟ್ರಿನ ತಪ್ಪಿಸಿಕೊಂಡು ಯಾರಾದರೂ ವಾಪಸ್ ಹೋಗೋರಿದ್ರೆ ಹೋಗಿ, ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. 3D ಅಂದರೆ ನಿಮ್ಗೆ ಗೊತ್ತು, ಡಿಟೆಕ್ಟ್, ಡಿಲೀಟ್ ಆ್ಯಂಡ್ ಡಿಪೋರ್ಟ್ ಅಂಥೇಳಿ 3D ಅಂತ ಅದನ್ನ ಅಮಿತ್ ಶಾ ಮತ್ತು ಸುವೇಂದು ಅಧಿಕಾರಿ ಪಾಲಿಸ್ತಾ ಇದ್ದಾರೆ. ಯಾವ ರೀತಿ ಜನ ಹೋಗ್ತಾ ಇದ್ದಾರೆ ನೀವು ನೋಡಿದಿರಿ, ಮತ್ತು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಒಂದು ದೊಡ್ಡದಾದಂಥ ವ್ಯವಹಾರ ನಡೆದಿದೆ. ಏನಪ್ಪ ಅಂದರೆ ಲ್ಯಾಂಡ್ ಜಿಹಾದ್ ಅಂತ ಕರೀತಾರೆ. ಏನು ಲ್ಯಾಂಡ್ ಜಿಹಾದು? ಬಾರ್ಡರ್ ಇದೆಯಲ್ಲ, ಆ ಬಾರ್ಡ್ರಿಂದ 15 ಕಿಲೋಮೀಟರ್ ಒಳಗಡೆ ಇರುವಂಥ ಜಾಗದಲ್ಲಿ ಅನಧಿಕೃತವಾದ ಬಿಲ್ಡಿಂಗ್ಗಳು ಯಾವಿದ್ದಾವೆ. ಬಾರ್ಡರ್ ಕೇವಲ ಪಶ್ಚಿಮ ಬಂಗಾಳದ ಬಾರ್ಡರ್ ಮಾತ್ರ ಅಲ್ಲ, ಅದು ಗುಜರಾತದ ಬಾರ್ಡರ್ ಆಗಿರ್ಬೋದು, ರಾಜಸ್ಥಾನದ ಬಾರ್ಡರ್ ಆಗಿರ್ಬೋದು, ಆಮೇಲೆ ಪಂಜಾಬದ ಬಾರ್ಡರ್ ಆಗಿರ್ಬೋದು. ಯಾವುದೇ ಬಾರ್ಡರ್ನ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಕಟ್ಟಡಗಳು ಅನಧಿಕೃತವಾಗಿದ್ದರೆ ನೇರವಾಗಿ ಅದನ್ನು JCB ಹಚ್ಚಿ ನೆಲಸಮ ಮಾಡೋದು, ನೋಟಿಸ್ ಕೊಡು, ಅವರಿಂದ ಉತ್ತರ ತಗೋ, ಕೋರ್ಟ್ಗೆ ಹೋಗೋ, ಅವೆಲ್ಲ ಪ್ರಶ್ನೆನೇ ಇಲ್ಲ. ದೇಶದ ಭದ್ರತೆಯ ದೃಷ್ಟಿಯಿಂದ ಇವೆಲ್ಲವನ್ನು ಸಾಫ್ ಸಪಾಟ್ ಮಾಡಬೇಕು ಅಂತ ಅಮಿತ್ ಶಾ ಸ್ಪಷ್ಟವಾದಂಥ ನಿರ್ದೇಶನವನ್ನು ಆಯಾ ಸರ್ಕಾರಗಳಿಗೆ ನೀಡಾಗಿದೆ. ಈ ಮಧ್ಯೆ ಅವರು ಬಿಹಾರ್ಗೆ ಹೋಗಿದ್ರು. ಬಿಹಾರ್ಗೆ ಹೋಗಿ ಬಿಹಾರದ ಸೀಮಾಂಚಲದಲ್ಲಿ ಸಭೆಯನ್ನು ಮಾಡಿದರು. ನಿನ್ನಿಲ್ಲ ಮೊನ್ನೆ 7 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು SDMಗಳು ಅವರನ್ನು ಸಭೆ ಕರೀತಾರೆ. ಸಭೆ ಕರೆದು ಹೇಳ್ತಾರೆ, ಅರರಿಯ, ಪೂರ್ಣಿಯಾ, ಕಟಿಹಾರು, ಆಮೇಲೆ ಮಾದೇಪುರ, ಈ ಎಲ್ಲ ಜಾಗ ಏನಿದಾವಲ್ಲ ಅಲ್ಲಿಯ ವರ್ತಮಾನವನ್ನು ಸ್ಟಡಿ ಮಾಡ್ತಾರೆ. ಅಲ್ಲಿ ಒಂದು ವ್ಯವಹಾರ ನಡೀತಾ ಇತ್ತು. ಏನು ವ್ಯವಹಾರ ಅಂದರೆ, ಈಗ ನೀವು ಯಾವಾಗ ಅಕ್ರಮ ವಲಸಿಗರನ್ನು ಹೊರಗೆ ಹಾಕ್ತೀರಿ, ಯಾವಾಗ ಅಂದರೆ ಅವ್ರ ಬದಲಿ ಅವ್ರ ಹತ್ರ ಆಧಾರ್ ಕಾರ್ಡು, ಆಮೇಲೆ ವೋಟರ್ ID ಇವೆಲ್ಲ ಹೊಟ್ಟಿ ಮಾಡಿಸಿದ್ರೆ, ಕೃತಕವಾಗಿ ಮಾಡಿಸಿದ್ರೆ, ಅಂದರೆ ಯಾವ ಭಾರತೀಯ ಪ್ರಜೆ ಅಲ್ಲದೇ ಇದ್ದರೂ ಕೂಡ ಅಕ್ರಮ ವಲಸಿಗರಾಗಿ ಬಂದಿದ್ದರೂ ಕೂಡ ಈ ರೀತಿ ಪಡೆದಿರ್ತಾರಲ್ಲ, ಅಂಥವರನ್ನು ಹೊರಗೆ ಹಾಕೋ ಪ್ರಕ್ರಿಯೆ ನಡೀತಾ ಇತ್ತು. ಇಲ್ಲೊಂದು ಲ್ಯಾಂಡ್ ಜಿಹಾದ್ ನಡೆದಿದೆ. ಯಾವ ರೀತಿ ಲ್ಯಾಂಡ್ ಜಿಹಾದ್ ನಡೆದಿದೆ? 1 ಎಕರೆ ಜಾಗ ತೊಗೊಂಡ್ಬಿಡೋದಿಲ್ಲ, ಅಥವಾ ಒಂದು 10 ಗುಂಟೆ, 1 ಗುಂಟೆ ಜಾಗ ತೊಗೊಂಡ್ಬಿಡೋದು, 33x33 ಅಷ್ಟು ಜಾಗವನ್ನು ಯಾವುದೋ ಒಂದು ಹಳ್ಳಿನಲ್ಲಿ ಅಕ್ಕಪಕ್ಕ ತೊಗೊಂಡ್ಬಿಡೋದು. ತೊಗೊಂಡ್ಕೊಳ್ಳಿ ಅವ್ರ ಹೆಸರಿಗೆ ಒಂದು RTC ಅಂತ ಬಂದ್ಬಿಡುತ್ತೆ, ಅವ್ರ ಹೆಸರಿಗೆ ದಾಖಲಾತಿ ಇರುತ್ತೆ. ಆ ದಾಖಲಾತಿ ಬಂದ ಕೂಡಲೇ ಆತ ದಾಖಲಾತಿ ಇಟ್ಕೊಂಡು ನಾ ಇಲ್ಲಿ ಅವನೇ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಂಥ ಸಾವಿರಾರು ಕೇಸ್ಗಳು ಪಶ್ಚಿಮ ಬಂಗಾಳ, ಅಸ್ಸಾಮು, ಬಿಹಾರು, ಜಾರ್ಖಂಡು ಎಲ್ಲ ಕಡೆ ವ್ಯಾಪಕವಾಗಿ ನಡೆದಿರುವಂಥ ಮಾಹಿತಿ ಅಮಿತ್ ಶಾ ಅವರಿಗೆ ತಲುಪುತ್ತೆ. ಯಾವಾಗ ಅಮಿತ್ ಶಾ ಅವ್ರಿಗೆ ವಿಚಾರ ಬರುತ್ತೋ, ಗೊತ್ತಾಗತ್ತೋ, ಅವ್ರು ತಕ್ಷಣದಲ್ಲಿ ಅಲರ್ಟ್ ಆಗಿಬಿಡ್ತಾರೆ. ಭೂಮಿಯ ಒಡೆ ಅಂತ ಅಂದ ತಕ್ಷಣ ನೀವು ಅವ್ನು ಹೆಂಗೆ ಕಳಿಸ್ತೀರಿ? ನೀವು ಅವ ಇಲ್ಲಿ ಉತ್ತಾ ಇದ್ದಾನೆ, ಬಿತ್ತಾ ಇದ್ದಾನೆ, ಮನೆ ಕಟ್ಕೊಂಡಿದ್ದಾನೆ, ಎಲ್ಲ ಇದೆ ಅವನ ಹೆಸರು ದಾಖಲೆಗಳಿದ್ದಾವೆ, ನಾ ಇಲ್ಲಿ ಅವನೇ ಅಂತ ಹೇಳ್ತಾನೆ. ಅದಕ್ಕೆ ಕಳೆದ 15 ವರ್ಷಗಳಿಂದ ಈಚೆಗೆ ಯಾವ್ಯಾವ ಲ್ಯಾಂಡ್ ಡೀಲ್ಗಳಾಗಿದ್ದಾವೆ, ಆ ಲ್ಯಾಂಡ್ ಡೀಲ್ಗಳನ್ನು ಯಾರು ಯಾರಿಂದ ಪಡೆದಿದ್ದಾರೆ, ಯಾರಿಗೆ ಮಾರಿದ್ದಾರೆ, ಇಷ್ಟು ಸಮಗ್ರವಾದ ಮಾಹಿತಿ ಡಾಟಾ ಸಹಿತ ನನಗೆ ಇನ್ನು ಕೇವಲ 8 ವಾರಗಳಲ್ಲಿ ನೀಡಬೇಕು. ಇದರಲ್ಲೇನಾದರೂ ಈ ರೀತಿ ಲ್ಯಾಂಡ್ ಜಿಹಾದ್ ನಡೆದದ್ದೇ ಆದರೆ
ಅವರನ್ನು ತಕ್ಷಣ ಒಳಗೆ ಜೈಲಿಗೆ ಹಾಕಬೇಕು, ಆ ಭೂಮಿಯನ್ನು ವಶಪಡಿಸ್ಕೋಬೇಕು. ಸ್ಪಷ್ಟವಾದ ನಿರ್ದೇಶನವನ್ನು ಅಮಿತ್ ಶಾ ಅವರು ಈ 7 ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ಕೊಟ್ಟಿದ್ದಾರೆ. ನೋಡಿ, ನಮ್ಮಲ್ಲಿ ಈಗೇನೋ ಸಣ್ಣ ಸಣ್ಣ ಮಳೆ ಆಗಲಿಕ್ಕೆ ಶುರುವಾಗಿದೆ. ರಾಜಸ್ಥಾನದ ಬಿಸಿಲನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ, 50 ಡಿಗ್ರಿ ಸೆಲ್ಸಿಯಸ್ ಇದೆ. ಅಮಿತ್ ಶಾ ಈ ವಯಸ್ಸಿನಲ್ಲಿಯೂ ಕೂಡ ಆ ಮರುಭೂಮಿಯಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿರುವಂಥ ಗಡಿಯಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಭೆ ಮಾಡಿ ಅದಕ್ಕೆ ಏನು ಬಂದೋಬಸ್ತ್ ಮಾಡಬೇಕು ಬಂದೋಬಸ್ತ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಕಡೆ ಗುಜರಾತಿಗೆ ಬಂದಿದ್ದಾರೆ. ನಿನ್ನೆ ಗುಜರಾತಲ್ಲಿದ್ದರು. ಅದಕ್ಕಿಂತ ಮುಂಚೆ ಮೊನ್ನೆ ಬಿಹಾರದಲ್ಲಿ ಸಭೆಯನ್ನು ಮಾಡಿದರು. ಸಭೆ ಮಾಡಿ ಎಲ್ಲೆಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಎಲ್ಲ ಬಂದೋಬಸ್ತ್ ಆಗುವ ಹಾಗೆ ಕ್ರಮ ಕೈಗೊಳ್ಳಲಿಕ್ಕೆ ಸೀರಿಯಸ್ ಆಗಿ ಓಡಾಡ್ತಾ ಇದ್ದಾರೆ. ನೋಡಿ, ಒಬ್ಬ ನರೇಂದ್ರ ಮೋದಿಗೆ ಅಂಥ ಅಮಿತ್ ಶಾನಂಥ ವ್ಯಕ್ತಿ ಬೇಕೇ ಬೇಕು. ಇಲ್ಲಿಯವರೆಗೂ ರೆಡ್ ಕಾರಿಡಾರ್ ಅಂತ ನಾವು ಚಿಕ್ಕವರಿದ್ದಾಗಿಂದ ಕೇಳ್ಕೊಂಬಂದಿದ್ದೀವಿ. ಮಾವೋವಾದಿಗಳಂತೆ, ನಕ್ಸಲ್ಗಳಂತೆ, ಕಾಡಲ್ಲಿ ಇರ್ತಾರಂತೆ, ಬಂದು ಅಟ್ಯಾಕ್ ಮಾಡ್ತಾರಂತೆ, ಊಳಿಗಮಾನ್ಯ ಪದ್ಧತಿಯ ವಿರುದ್ಧ ಹೋರಾಟ ಅಂತೆ, ನಕ್ಸಲಿಸಮ್ ಅಂತೆ, ಈ ರೀತಿಯಾಗಿ ನಾವು ಕತೆ ಕೇಳ್ತಾ ಇದ್ವಿ. ಇದು ಮುಗಿಯಲ್ಲ. ಇದು ಸಾಂಕ್ರಾಮಿಕ ರೋಗ. ಒಬ್ಬರು ಯುವಕರನ್ನು ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಪಳಗಿಸ್ತಾರೆ, ಅವರು ರಾತ್ರಿ ಹೊತ್ತಲ್ಲಿ ಬಂದು ದಾಳಿ ಮಾಡ್ತಾರೆ. ಇದು ನಿರಂತರವಾಗಿ ನಾವು ಚಿಕ್ಕವರಿಂದ ಡೆಡ್ಲೈನ್ ಕೊಡ್ತಾರೆ ಅಮಿತ್ ಶಾ ಅವರು. ಏನಂತ? ಮಾರ್ಚ್ 31, 2026 ಒಳಗಡೆ ಈ ದೇಶದಲ್ಲಿ ಸಂಪೂರ್ಣವಾಗಿ ರೆಡ್ ಕಾರಿಡಾರ್ ಅನ್ನೋದನ್ನೇ ಬಂದ್ ಮಾಡಿಬಿಡ್ತೀನಿ ಅಂತ. ಇವು ಅತಿ ಹೆಚ್ಚು ಇದನ್ನು ಸಮಸ್ಯೆ ಇದ್ದದ್ದಲ್ಲಿ ಈಶಾನ್ಯ ರಾಷ್ಟ್ರಗಳಲ್ಲಿ, ನಮ್ಮ ಎಲ್ಲೆಲ್ಲಿ ಗಡಿ ಬರುತ್ತೋ ಅಂಥ ಜಾಗದಲ್ಲಿ, ಮತ್ತು ಎಲ್ಲಿ ಗುಡ್ಡಗಾಡು ಜನ ಇದ್ದಾರೋ, ಎಲ್ಲೆಲ್ಲಿ ಆದಿವಾಸಿಗಳಿದ್ದಾರೋ, ಎಲ್ಲಿ ದೂರ ಕಾಡುಗಳಲ್ಲಿ ಮನೆಗಳನ್ನು ಮಾಡ್ಕೊಂಡು ಹಾಡಿಗಳನ್ನು ಮಾಡ್ಕೊಂಡಿರ್ತಾರೆ, ಆ ಜಾಗದಲ್ಲಿ ಇದ್ದಂಥ ಸಮಸ್ಯೆ ಇದು. ಅದು ಬಿಟ್ಟರೆ ಆಂಧ್ರ, ತೆಲಂಗಾಣ ಈ ಕಡೆ ಇದ್ದಂಥ ಸಮಸ್ಯೆ. ಇಡೀ ರೆಡ್ ಕಾರಿಡಾರ್ ಏನಿದೆ, ಇಡೀ ರೆಡ್ ಕಾರಿಡಾರ್ನಲ್ಲಿ ಎಲ್ಲಿಯೂ ಕೂಡ ನಕ್ಸಲೀಯ ಚಟುವಟಿಕೆ ನಡಿಬಾರ್ದು. ಆ ರೀತಿಯ ಕಾರ್ಯಾಚರಣೆ ಆಗಬೇಕು ಅಂದರೆ ಯಾವ ಮಟ್ಟಿನ ತಯಾರಿಯನ್ನು ಮಾಡ್ಕೋಬೇಕು ನೀವು. ಆಮೇಲೆ ಮಾರ್ಚ್ 31 ಡೆಡ್ಲೈನ್ ಕೊಟ್ಟಾದ್ಮೇಲೆ ಮತ್ತೆ ನಕ್ಸಲ್ ಚಟುವಟಿಕೆಗಳು ನಿಮ್ಗೆ ಕಾಣಿಸ್ಬಾರ್ದು. ಇಲ್ಲಿಯವರೆಗೂ ಯಾವುದೇ ಗೃಹ ಸಚಿವ ಈ ರೀತಿಯಾದಂಥ ಡೆಡ್ಲೈನ್ ಕೊಟ್ಟು ಕಾರ್ಯಾಚರಣೆ ಮಾಡಿದ್ದಿಲ್ವೇ ಇಲ್ಲ. ಅಮಿತ್ ಶಾಗೆ ಎಂಥ ಧೈರ್ಯ ಇರ್ಬೋದು, ಎಂಥ ದಾಷ್ಟ್ಯ ಇರ್ಬೋದು, ಎಷ್ಟು ಖಚಿತತೆ ಇರ್ಬೋದು, ಎಷ್ಟು ಆತ್ಮವಿಶ್ವಾಸ ಇರ್ಬೋದು, ಎಷ್ಟು ಶ್ರದ್ಧೆ ಇರ್ಬೋದು, ಎಷ್ಟು ಸಂಕಲ್ಪದಲ್ಲಿ ದೃಢತೆ ಇರ್ಬೋದು. ಆಲೋಚನೆ ಮಾಡಿ. ಅವ್ರು ಹೇಳ್ತಾರೆ ಮಾರ್ಚ್ 31, 2026 ಮುಗಿಸಿಬಿಡ್ತೀನಿ ಅಂತ. ಮಾರ್ಚ್ ಮುಗಿದು ಈಗ ಮೇ 30ಕ್ಕೆ ಬಂದಿದ್ದೀವಿ ನಾವು. ಒಂದೇ ಒಂದು ಪ್ರಕರಣ ಮಾರ್ಚ್ 31 ಆದಮೇಲೆ ನಿಮ್ಗೆ ಎಲ್ಲಿಯೂ ನಕ್ಸಲೀಯ ಚಟುವಟಿಕೆ ಕಂಡಿಲ್ಲ. ಒಂದೇ ಒಂದು ಕಂಡಿದ್ರೆ ಈ ರಾಹುಲ್ ಗಾಂಧಿನೂ ಬಿಡ್ತಿರ್ಲಿಲ್ಲ, ಈ ಕಡೆ ಅಖಿಲೇಶ್ ಯಾದವ್ ಬಿಡ್ತಿರಲ್ಲ, ಉಳಿದ ವಿಪಕ್ಷದವ್ರು ಯಾರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಬಿಡ್ತಿರಲ್ಲ. ಏನು ದೊಡ್ಡದಾಗಿ ಕೊಚ್ಕೊಂಡಿದ್ರಿ, ನಕ್ಸಲ್ ಚಟುವಟಿಕೆ ನಿಲ್ಲಿಸ್ತೀನಿ ಅಂತ, ನೋಡಿ ಹೆಂಗೆ ನಡೆದಿದೆ ಅಂತ. ಇವರೆಲ್ಲ ಲೇವಡಿ ಮಾಡಿರೋರು, ವ್ಯಂಗ್ಯ ಮಾಡಿರೋರು. ಅಂದರೆ ಆ ಮಟ್ಟಿಗೆ ಕಾರ್ಯಾಚರಣೆಯನ್ನು ಮಾಡಿ ಯಶಸ್ವಿಯಾದವರು ಅಮಿತ್ ಶಾ ಅವರು. ಅವರೀಗ ಗಡಿಯ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. 3D ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಕ್ರಮ ವಲಸಿಗರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಗಡಿಯಿಂದ 15 ಕಿಲೋಮೀಟರ್ ಒಳಗಡೆ ಬರುವಂಥ ಅಕ್ರಮ ಕಟ್ಟಡಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಲ್ಯಾಂಡ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಅವರ ಕಾರ್ಯಾಚರಣೆಯ ಶೈಲಿ ಹೇಗಿರಬೇಕು, ಪ್ಲ್ಯಾನಿಂಗ್ ಯಾವ ರೀತಿ ಮಾಡಬಹುದು ನೋಡಿ. ಮೋದಿ ಮತ್ತು ಅಮಿತ್ ಶಾ ಈ ವಿಚಾರವಾಗಿ ಇಲ್ಲಿಯವರೆಗೂ 3 ಸಭೆಗಳನ್ನು ಪ್ರತ್ಯೇಕವಾಗಿ ಖಾಸಗಿಯಾಗಿ ಮಾಡಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದೆಯಲ್ಲ, ಇದು ಅತ್ಯಂತ ಮುಖ್ಯವಾದದ್ದು. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅನ್ನೋದು ತುಂಬ ಮುಖ್ಯವಾಗಿ ರಕ್ಷಣಾ ಸಚಿವರು, ಗೃಹ ಸಚಿವರು, ಪ್ರಧಾನಮಂತ್ರಿ ಎಲ್ಲರೂ ಇರ್ತಾರೆ ಇದರಲ್ಲಿ. 4 ಸಭೆಗಳಾಗಿದ್ದಾವೆ ಇದಕ್ಕೆ ಕುರಿತ ಹಾಗೆ. ಅಲ್ಲಿಗೆ ಈ ದೇಶದಲ್ಲಿ ಯಾವ ರೀತಿಯಾದಂಥ ಅಂಡರ್ ಕರೆಂಟ್ ಕೆಲಸಗಳು ನಡೀತಾ ಇದೆ ತಮ್ಗೆ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದು. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.